ನನ್ನ ಮನದ ಭಾವ ಹೀಗೆ ಎನ್ನುವ ಹಾಗೆ ಸ್ಪಷ್ಟವಾಗಿ ನಿಮಗೆ ಪತ್ರವನ್ನು ಬರೆದು ಕಳಿಸಿದವ ನಾನಲ್ವೇ? ಹೌದು. ಮೇದಿನಿ ಕೈ ಸೇರಿದಂತಹ ಲೇಖನ, ಉತ್ತರದ ನಿರೀಕ್ಷೆ ಹೀಗೆ ಎನ್ನುವ ಹಾಗೆ ನಾನು ಭಾವಿಸಿಕೊಂಡಿದ್ದೆ. ಅದೆಲ್ಲವೂ ಕನಸಿನ ಮಾತಾಗಿ ಬಂತು. ನೋಡ, ಅವಳನ್ನು ನಾನು ಬಯಸಿದ ರೀತಿಯ ತಪ್ಪಾಗಿ ಹೋಯ್ತು ಎನ್ನುವ ಹಾಗೆ ಬರೆದಿದ್ದಾಳಲ್ಲೋ. ನಾನು ಪ್ರೀತಿಸಿದ ಮೇದಿನಿ ಬರೆದಿರುವಂತಹ ಪತ್ರವೇನೋ ಇದು. ನಾಡಿದವರು ಅಂತ ಹೇಳಿದ್ರೆ ಕಾಡಿದವರನ್ನ ಒಂದು ದಿವಸದ ಸುಖಕ್ಕಾಗಿ ಬಯಸುವವರು, ನೀವು ಕಾಮುಕರೆನ್ನುವ ಹಾಗೆ ಬಾಯಿಗೆ ಬಂದ ಹಾಗೆ ಬರೆದಿದ್ದಾಳಲ್ಲೋ. ಪ್ರಥಮ ಸಹ ಅವಳನ್ನು ನೋಡಿದ ಮರುಗಳಿಗೆಯಲ್ಲಿ ಅವಳ ರೂಪವನ್ನು ಕಂಡು ಮೆಚ್ಚಿದವ ನಾನು. ಕೇವಲ ರೂಪ ಮಾತ್ರ ಅಲ್ಲ, ಗುಣವೂ ಅಂತದ್ದೆನ್ನುವ ಹಾಗೆ ಭಾವಿಸಿಕೊಂಡಿದ್ದೆ. ಕೇವಲ ಇದು ನನ್ನ ಭ್ರಮೆಯಾಗಿ ಹೋಯಿತು ಬಿಟ್ರೆ ವಾಸ್ತವವಾಗಲಿಲ್ವ? ನಾನು ಅಂತವನೇನು ಮಿತ್ರ? ನಿನ್ನ ಸ್ವಭಾವ ಏನು ಅಂತ ನನಗೆ ಗೊತ್ತಿಲ್ವೇನು? ನೀನು ಹೆಣ್ಣಿನ ಸುಖವೇ ಬೇಕು ಅಂತ ಆದ್ರೆ, ಅದೇ ಬಯಸಿದ್ದು ಹೌದು ಅಂತ ಆದ್ರೆ, ಈ ನಾಡಿನಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಲ್ಲ. ಅಂತ ಮನಸ್ಸು ನೀನು ಮಾಡಿದವನಲ್ಲ. ನಿನ್ನ ಸ್ವಭಾವ ನನಗೆ ಗೊತ್ತುಂಟು. ಪ್ರಾಮಾಣಿಕವಾಗಿ ಪ್ರೀತಿಸಿದ್ದಕ್ಕೆ ಸಿಕ್ಕಂತ ಪ್ರತಿಫಲ ಇದೇನು? ಇದನ್ನು ನಾನು ನಂಬುವ ಹಾಕಿಲ್ಲ. ಯಾಕೆ? ನನ್ನ ಪ್ರೀತಿ ಯಾವತ್ತಿಗೂ ಮೋಸ ಮಾಡುವುದಿಲ್ಲ ಎನ್ನುವಂತ ವಿಶ್ವಾಸ ನನಗುಂಟು. ಸರಿ, ಹಾಗಂತ ಇವಳು ಬಳದಿದ್ದು ಸುಳ್ಳಲ್ಲ. ಇದ್ರೆ ಇದನ್ನ ನೋಡಿಯೂ ನಂಬಲಾರೆ. ನಂಬಿದ್ರೆ ನನ್ನ ಪ್ರೀತಿಯಲ್ಲಿ ಏನೋ ವಂಚನೆ ಉಂಟು ಎನ್ನುವುದಕ್ಕೆ ಅರ್ಥ. ಸರಿ, ಅದಲ್ಲ, ಇದಲ್ಲ. ಇವಳು ಇಲ್ಲ ಮಿತ್ರ, ಯಾವ ಕಾರಣಕ್ಕೂ ನನ್ನ ಪ್ರೀತಿ ಹಾಳಾಗುವುದಕ್ಕೆ ಸಾಧ್ಯವೇ ಇಲ್ಲ. ನಡುಗುತ್ತಿದೆ ಮನವು ತಂಗಿ, ದೇಗುಲದಿ ಒಡವಿಗಳ ಕಾಣೆ ತಂಗಿ. ನಡುಗುತ್ತಿದೆ ಮನವು ತಂಗಿ, ದೇಗುಲದಿ ಒಡವಿಗಳ ಕಾಣೆ ತಂಗಿ. ಒಡವೀಶ ಬಿಡಲು ನಮ್ಮ ಇನ್ನೆಲ್ಲಿ ಹುಡುಗುವುದು ತಿಳಿಯ ನಮ್ಮ. ಅಯ್ಯೋ ತಂಗಿ ಕಲ್ಯಾಣಿ, ಎಷ್ಟೊತ್ತಿಗೂ ಅಯ್ಯೋ ಅದೇ ಶಬ್ದ. ಮರ್ಯಾದೆ ಹೋಯ್ತು. ಯಾರು ತೆಗೆದದ್ದು? ಏನಾಯ್ತು? ವಿಷಯ ಗಂಭೀರ ಉಂಟು. ಯಾವುದು? ಕೇಳು ತಂಗಿ, ಮೊನ್ನೆ ದೇವಿ ಜಾತ್ರೆಯ ಉತ್ಸವ ಆಯ್ತಲ್ಲ. ಆಯ್ತಲ್ಲ ವೈಭವದಲ್ಲಿ. ದೇವಿಗೆ ವಿಶೇಷವಾದಂತ ಅಲಂಕಾರಕ್ಕಾಗಿ ಪಾಂಡ್ಯ ದೇಶ ತಂದಿರುವಂತಹ ಆಭರಣ ಅದೆಲ್ಲವೂ ಕಾಣ್ತಾ ಇಲ್ಲ. ಎಲ್ಲವೂ ಕಳವಾಗಿದೆ ತಂಗಿ, ಎಲ್ಲವೂ ಪಾಂಡ್ಯನು ಬಾಲ ತಿಳಿದರೆ ಕೊಲುವ ಎನ್ನುವುದು ದಾಳಿ ದುಗುಡವನಾಗ ಶೋಧನ ಬರೆದಿದ್ದಳು. ನಿನ್ನ ಅಧಿಕಾರವೇ ಹೋಗ್ತದೆ. ಅದಲ್ಲದೆ ಹೋದ್ರೆ ಉತ್ಸವಕ್ಕಾಗಿ ಮಣಗಟ್ಟಲೆ ಬಂಗಾರ. ಹೌದು, ಚಕ್ರವರ್ತಿ ಪೀಠದಿಂದ ಬಂದಿದ್ದು ಪಾಂಡ್ಯದಿಂದ. ಹೌದು, ಕಳುವಾಗಿದೆ. ಹೌದು. ಅಷ್ಟು ಭದ್ರತೆಯಲ್ಲಿ ಇದ್ದಂತಹ ಆಭರಣ ಕಳುವಾಗಿ ಹೋಗ್ತದೆ ಅಂತ ಆದ್ರೆ ಇಲ್ಲ. ಏನ್ ಮಾಡುವುದೇ ಈಗ? ಅದರ ಶೋಧನೆ ಶೋಧನಾ ಪಾಂಡ್ಯ ದೇಶದಿಂದ ಬಂದಿರುವಂತಹ ಮಣಗಟ್ಟಲೆಯ ಬಂಗಾರ ದೇವಿಯ ಆಭರಣಗಳು ಕಳುವಾಗಿ ಹೋಗಿದೆ ಅಂತ ಮಗನೇ. ಹೌದು, ಮರುಗುವ ದೇಶಕ್ಕೆ ತಾಯಿ ನೀವಿತ್ತು, ಮರುಗುವ ದೇಶಕ್ಕೆ ತಾಯಿ ನೀವಿತ್ತು, ಮರುದೊಳಗಿನ ಕಿಚ್ಚು ಮರವ ಸುಟ್ಟಿತ್ತು. ತರಸುವುದೇದಕ್ಕೆ ಚೋರರ ಹೊರಗೆ ಅರದಿನದೊಳಗೆ ಆಭರಣ ಎಲ್ಲವೂ ಕಳುವಾಗಿ ಹೋಗಿದೆ. ಹೌದು, ಭದ್ರವಾದಂತ ರಕ್ಷಣೆಯಲ್ಲಿರುವಂತಹ ಆಭರಣವನ್ನ ಕಳ್ಳತನ ಮಾಡುವಂತ ಯೋಗ್ಯತೆಯೋ ಅಂತ ಧೈರ್ಯ ಮಾಡಿರುವ ವ್ಯಕ್ತಿ ಯಾರೇ ಆಗಿರಲಿ, ಮತ್ತೆ ನಿಮ್ಮ ಮರ್ಯಾದೆ ಹೋಗುವುದಕ್ಕೆ ನಾನು ಬಿಡುವುದಿಲ್ಲ. ಅವರು ಹೆಚ್ಚಿಲ್ಲ. ಎಷ್ಟು ದಿವಸ? 5 ದಿವಸಗಳು. ಅವರು ಮತ್ತೆ 5 ದಿವಸ ಅಲ್ಲ, ಅರ್ಧ ದಿವಸದೊಳಗಾಗಿ ಅಂತ ಕಾರ್ಯವನ್ನು ಮಾಡಿರುವಂತ ವ್ಯಕ್ತಿ ನಾಡಿನ ಮಂತ್ರಿ ಆಗಿರ್ಲಿ, ಅಲ್ಲಿಯ ಇಲ್ಲಿಯ ಮುಖ್ಯಸ್ಥನೇ ಆಗಿರ್ಲಿ, ಅಲ್ಲ ನನ್ನ ಅಪ್ಪನೇ ಆಗಿರ್ಲಿ, ಯಾರಾಗಿರ್ಲಿವರನ್ನ ಶಿಕ್ಷಿಸಿ ಆಭರಣವನ್ನು ನಾನು ತಂದೊಪ್ಪಿಸ್ತೇನೆ. ನಿಮಗೆ ಯಾರ ಮನೆಯನ್ನು ಬೇಕಾದ್ರೂ ಪ್ರವೇಶಿಸು. ಸರಿ, ಎಲ್ಲಿ ಬೇಕಾದ್ರೂ ಹೋಗು. ನಾಳೆ ಒಳಗೆ ತಂದಿರಬೇಕು. ವೀರ ಶಿಶಿರ ಬಬಾರಿಲೋ ಸಂತಸವಾರತಿ ಹೊಂದಿದೆ ಮಗನೀಯ.
ವೀರ ಶಿಶಿರ ಬಾಬಾ ವೀರ ಶಿಶಿರ ಬಾಬಾ ವಾರತೆ ಒಂದಿದೆ ಮಗನೀಯ ವಾರತೆ ಒಂದಿದೆ ಮಗನೀಯ ಚೋರತನ ದಿವಶಗುಂಡಾಭರಣವು ಚೋರತನ ದಿವಶಗುಂಡಾಭರಣವು ಸೇರಿಯುವುದೆಲ್ಲ ಪೆಟ್ಟಿಗೆಯ ಸೇರಿಯುವುದೆಲ್ಲ ಪೆಟ್ಟಿಗೆಯೋ ಬಾರೋ ಎಷ್ಟಕ್ಕೂ ನೀ ಯಾರು ಕರೆದಾಗ ಬರಲೇಬೇಕು. ಓ ಮಹನೀಯ, ವಿಶೇಷ ವಾರ್ತೆ ಏನು ಗೊತ್ತುಂಟಾ? ಏನು? ವಿಳಂಬತನವಲ್ಲ, ಕುಮುದ ಪುರಕ್ಕೆ ದೊರೆಯಾಗಬೇಕು. ಹೌದೌದು ಅನ್ನುವ ಕಾರಣಕ್ಕೆ ಹೂಡಿದ ತಂತ್ರ ಯಾವುದು ಗೊತ್ತುಂಟಾ? ತಂತ್ರ ಮಾಡಿದ್ರಿ. ಮೊನ್ನೆ ದೇವಿ ಜಾತ್ರೆಯ ಉತ್ಸವಕ್ಕೆ ತಂದಂತಹ ಆಭರಣ ಅದನ್ನೆಲ್ಲವನ್ನ ಕತ್ತುಕೊಂಡು ಬಂದೆ. ಈಗ ಕಳುವಾಗಿದೆ ಅಂತ ಕೇಳಿದ್ದೆ, ಕದ್ದವ್ರು ನೀವ? ಆಭರಣ ಸೇರಿದ್ದು ಎಣ್ಣೆಯ ಪೆಟ್ಟಿಗೆಯ. ಹೇಗೆ ನನ್ನ ಉಪಾಯ? ಆಭರಣದಿಂದ ಅಂತ ಬರ್ತೀರಿ. ನಾಳೆ ದಿವಸ ಪಾಂಡ್ಯ ರಾಜ್ಯದ ಚಕ್ರವರ್ತಿಗಳು ಬರ್ತಾರೆ. ನನ್ನ ತಂಗಿಗೆ ಸರಿಯಾದ ತಕ್ಕ ಶಾಸ್ತಿ ಮಾಡ್ತಾರೆ. ತಂಗಿಯ ಆಡಳಿತವನ್ನ ಕಳೆದುಕೊಳ್ತಾಳೆ. ಆದರೆ ಆ ದಿವಸ ಆ ಪೀಠಕ್ಕೆ ಮಹಾರಾಜ ನಾಗೇಂದ್ರ ಬಾಬು. ಹೇಗೆ ನನ್ನ ಉಪಾಯ? ಬಳಿರೆ ಬಳಿರೆ ಭಾವೋ ಬಳಿರೆ ಬಳಿರೆ ಭಾವೋ ನಾಡನು ಗೆಲ್ಲಬಹುದೈ ನಾವು ನಾಡನು ಗೆಲ್ಲಬಹುದೈ ನಾವು ಬಳಿಯೊಳಗಿಯ ಬಂಗಾರವ ಮಂತ್ರಿಯ ಬಳಿಯೊಳಗಿಯ ಬಂಗಾರವ ಮಂತ್ರಿಯ ನಿಲಯದೊಳಿರಿಸುತ್ತ ಹೊಡೆ ಎರಡಕ್ಕಿಯ ನಿಲಯದೊಳಿರಿಸುತ್ತ ಹೊಡೆ ಎರಡಕ್ಕಿ ಬಳಿಯೊಳಗಿಯ ಬಂಗಾರವ ಮಂತ್ರಿಯ ನಿಲಯದೊಳಿರಿಸುತ್ತ ಹೊಡೆ ಎರಡು ಹಕ್ಕಿಯ ಹೊಡೆ ಎರಡು ಹಕ್ಕಿಯ. ಹೇಗೆ ಈಗ ನನ್ನ ಲೆಕ್ಕಾಚಾರ? ಅಕ್ಕಿ ಸುದ್ದಿ ಹೇಳ್ತಾ ಇದ್ದೆ. ಹೇಳಪ್ಪ. ಅದ್ಭುತವಾದಂತಹ ಲೆಕ್ಕಾಚಾರ ಹೇಳು. ಬಳೆ ಬಳಿರೆ ಕೂತುರೆ ಮಜರೆ ಶಹಬ್ಬಾಸ್. ಅಂತೂ ನಾಗೇಂದ್ರ ಬಾಹುರವರು ಇವತ್ತು ಗಂಡಸರಾದರು. ಅಂದ್ರೆ ಈ ಹಿಂದೆ ಅಲ್ಲ, ಮತ್ತೆ ಮಾತಾಡ್ತಾ ಅಂತ ಗಂಡುತನದ ಕಾರ್ಯ ಆಯ್ತು ಅಂತ. ಯಾವತ್ತು ನಾವು ಮಾಡುವುದು ಗಂಡುತನದ ಕಾರ್ಯ. ಅಯ್ಯೋ, ನಿಮ್ಮ ಒಬ್ಬ ಮಗ ಇದ್ದಾನೆ, ಎಲ್ಲೆಲ್ಲೋ ವಿಫಲ ಆಗಿರಬಹುದು. ಯಾವತ್ತು ಸೋತು ಗೆಲ್ಲಬೇಕಂತೆ. ಗೊತ್ತಾಯ್ತಾ? ಅದು ಬಂದುಂಟು. ಇನ್ನೆಂತದ್ದು ಅಲ್ಲ, ಕತ್ತಿರುವಂತ ಆಭರಣವನ್ನು ಹೋಗಿ ಸೂರ್ಯಸೇನ ಮನೆಯಲ್ಲಿ ಇಡಬೇಕು. ಅವ ಅಪರಾಧಿ ಆಗ್ಬೇಕು, ಅವನಿಗೆ ಸೆರೆಮನೆ ವಾಸ ಆಗ್ಬೇಕು. ಪರಿಣಾಮದಲ್ಲಿ ಮಂತ್ರಿಯ ಸ್ಥಾನ ಬರಿದಾಗ್ತದೆ. ಹೌದು. ಆ ಬರಿದಾದ ಮಂತ್ರಿಯ ಸ್ಥಾನಕ್ಕೆ ಶಿಶಿರನ ಹೆಸರನ್ನು ಸೂಚಿಸಬೇಕು. ಇದು ಶಿಶಿರನ ಲೆಕ್ಕಾಚಾರ. ಶಿಶಿರನ ಲೆಕ್ಕಾಚಾರ ತಪ್ಪಲೇಬಾರದು. ಏನ್ ಹೇಳ್ತೀರಿ? ನಾನು ರಾಜನಾದರೆ ನೀನು ಮಂತ್ರಿ. ಆಭರಣ ಸೂರ್ಯಸೇನನ ಮನೆಯಲ್ಲಿ. ಇಳೆಯಾಧಿಪತ್ಯವೇ ನಗೆ ಇಳೆಯಾಧಿಪತ್ಯವೇ ನಗೆ ನಾವೆಂಬ ಸಲುಗೆ ಸರಿಯಲ್ಲ ನಿನಗೆ ನಾವೆಂಬ ಸಲುಗೆ ಸರಿಯಲ್ಲ ನಿನಗೆ ಸಲಿಸುವೆನು ಸಂಭವಳವ ಆಳಾಗಿ ಇಳಿಯುವುದು ಕರಳಲವನು ಸಲಿಗೆ ಕೊಟ್ರೆ ಎಷ್ಟು ಮಾತಾಡ್ತೀಯ ನೀನು? ಬಳಿದೆ ಕೂತಿನ ಮದುವೆಲ್ಲ ಹೇಳಿದೆ ನಾನು. ನಾಳೆ ದಿವಸ ರಾಜ ನಾನು, ಏನು ಮಂತ್ರಿ ನೀನ? ರಾಜ ನೀವಾಗುದ? ಯಾರು ಕೊಡ್ತೇನೆ ಅಂತ ಹೇಳಿದವರು? ವಿಳಾಸ ಇಲ್ಲ, ಅನಾಥನಾಗಿ ಬಂದೆ. ಏನೋ ಒಂದು ಆಶ್ರಯವನ್ನು ಕೇಳಿದೆ, ಆಶ್ರಯವನ್ನು ಕೊಟ್ಟಿದ್ದಾರೆ. ನಾಡಿನ ಮಹಾರಾಣಿ. ಏನು ಇದ್ದಕ್ಕಿದ್ದ ಹಾಗೆ ಏನು ಸಲುಗೆ ಯಾರು? ಆಳು ನೀನು. ಬಂದ್ರು ಬರಬೇಕು, ಹೋಗು ಅಂದ್ರೆ ಹೋಗಬೇಕು, ಕುಳಿತ್ಕೊ ಅಂದ್ರೆ ಕುಳಿತುಕೊಳ್ಬೇಕು. ಏ ಶಿಶಿರ, ಎಷ್ಟಕ್ಕೂ ನೀ ಆಳ? ಒಂದು ಮಾತು ಕೇಳು, ಹಾವಿಗಿರುವುದು ಎರಡು ನಾಲಿಗೆ, ನಾಗೇಂದ್ರ ಬಾವಿಗೆ ಎರಡು ಮುಖ. ಒಂದು ಮುಖ ಚಂದದ ಮುಖ,
ಇನ್ನೊಂದು ಮುಖ ಹಾವಿನ ಹಲ್ಲಿನ ವಿಷದ ಮುಖ. ಕಚ್ಚುವ ಹಾವಿನ ಹಲ್ಲನ್ನ ಕೇಳ್ತಾರೆ, ಜಾಗ್ರತೆ. ಅಷ್ಟರ ಒಳಗೆ ಇವ ವಿಷವನ್ನೇ ಕಕ್ಕುತ್ತಾನೆ. ಏನಾಗೆ ಅಂಗಳ ಬಾಹು. ಆಳು ನೀನು ಒಂದೇ ತುಟಿ ಅಲ್ಲ ಮಠಿ. ಜಾಗ್ರತನಾಗು. ಗೊತ್ತಾಗದೆ ಏನೋ ತಪ್ಪು ಮಾತಾಡ್ದೆ ನಾನು. ವಿಶ್ವಾಸಘಾತನಿವನು ವಿಶ್ವಾಸಘಾತನಿವನು ನುಡಿಯೊಳಗೆ ವಿಶ್ವಾಸವಿರಿಸಿದ್ದೆನು, ನುಡಿಯೊಳಗೆ ವಿಶ್ವಾಸ ಇರಿಸಿದ್ದೆನು. ವಿಶ್ವಾಸದೊಳಗೀತಗೆ ಮದ್ದರಿವೆ ಮದ್ದರಿವೆ ಮದ್ದರಿವೆ. ವಿಶ್ವಾಸದೊಳಗೀತಗೆ ಮದ್ದರಿವೆ. ಯಾರು? ನಾನಲ್ಲ, ಇವರು. ಈ ಮಣ್ಣು, ಈ ನೆಲ, ಈ ಜಲ ಶಿಶಿರನದ್ದು. ನನಗಾದದ್ದು ಮೋಸ. ನನ್ನಿಂದ ಮೋಸವನ್ನ ಕಿತ್ತುಕೊಂಡಂತ ಇವ ರಾಜ್ಯವನ್ನು ಆಳುವುದ. ಇವನನ್ನು ನಂಬಿಕೊಂಡ್ರೆ ನನ್ನ ಕನಸುಗಳು ನೆರವೇರುವುದಿಲ್ಲ. ವಿಶ್ವಾಸಘಾತುಕ. ನಾನು ಕೆಲಸದವನ, ನಾನು ಇವನಿಗೆ ದಾಳವ. ಇವ ನನ್ನ ದಾಳ. ಹೌದು, ಹೇಳಿದ ಹಾಗೆ ಕೇಳ್ತೇನೆ, ಮಾಡಿಸಿದ ಹಾಗೆ ಮಾಡ್ತೇನೆ. ಒಂದಲ್ಲ ಒಂದು ದಿನ ಇವನನ್ನ ಮುಗಿಸಿ ನನ್ನ ಗುರಿಯನ್ನ ನಾನು ಸೇರ್ತೇನೆ. ಇದೇ ಶಿಶಿರನ ಲೆಕ್ಕಾಚಾರ. ಶಿಶಿರನ ಲೆಕ್ಕಾಚಾರ ತಪ್ಪುವುದೇ